ಅಷ್ಟೇ ಗಾಯ್ಸ್, ಏನು ಭಯ ಪಡ್ಕೊಂಬೇಡಿ, ಆರಾಮಾಗಿ ಈಸ್ಕೊಳ್ಳಿ ಕೈಯಿಂದಲೇ, ನಾವೇನು ವಿಷ ಕೊಡಲ್ಲ ಅದಕ್ಕೆ. ಈಗ ಸರಿ ಇಲ್ದಿರೋ ಬಿದ್ದಿ ಫೋನು ಹಾಳಾಯ್ತು ಗಾಯ್ಸ್. ಆರ್ಡ್ರಿಗೆ 15 ರೂಪಾಯಿ ಟಿಪ್ ಬೇರೆ ಕೊಡ್ತಿದ್ದಾರೆ ಅಂತೆ. ಇದ್ದಿದ್ದು ನಮಗೆ ಮಾಲಲ್ಲಿ ಟ್ರಾಫಿಕ್ ಅಂತೂ ದೇವ್ರೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವೊಂದು ಕ್ರೇಜಿ ಚಾಲೆಂಜ್ ಮಾಡಕ್ಕೆ ಹೊರಟಿದ್ದೀವಿ. ಏನು ಚಾಲೆಂಜ್ ಅಂದರೆ, ಎಲ್ಲರಿಗೂ ಡೌಟ್ ಇರುತ್ತೆ, ಎಷ್ಟೊಂದು ಜನ ಹುಡುಗರು ಝೊಮ್ಯಾಟೊ ಮಾಡ್ತಾರೆ, ಸ್ವಿಗ್ಗಿ ಮಾಡ್ತಾರೆ, ಎಷ್ಟೊಂದು ಡೆಲಿವರಿ ಆ್ಯಪಲ್ಲಿ ಕೆಲಸ ಮಾಡ್ತಾರೆ. ಆ ಡೆಲಿವರಿ ಆ್ಯಪಲ್ಲಿ ಪಾರ್ಟ್ ಟೈಮ್ ಮಾಡಿದರೆ ಎಷ್ಟು ದುಡಿಬೋದು ಅನ್ನೋದು ಎಲ್ಲರಿಗೂ ಡೌಟ್ ಇರುತ್ತೆ. ಕೆಲವ್ರು ಹೇಳ್ತಾರೆ 1000 ರೂಪಾಯಿ ಮಾಡ್ತಾರೆ, ಅಷ್ಟು ಮಾಡ್ತಾರೆ ಅಂತ. ಅದು ನಿಜ ಮಾಡ್ಬೋದಾ, ಮಾಡೋಕ್ಕಾಗಲ್ವೋ? ಅದಿನ ಸತ್ಯ ಇವತ್ತು ಏನು ಸತ್ಯ ಅದನ್ನು ನಾವು ತೋರಿಸ್ತೀವಿ. ಬನ್ನಿ, ವಿಡಿಯೋ ಇವತ್ತು ಪೂರ್ತಿ ಡೆಲಿವರಿ ಜಾಬ್ ಮಾಡೋದು ಪಾರ್ಟ್ ಟೈಮಲ್ಲಿ ಎಷ್ಟು ಮಾಡ್ಬೋದು ದುಡ್ಡು ಅಂತ ತೋರಿಸ್ತೀನಿ. ನನ್ನ ಜೊತೆಗೆ ನನ್ನ ಫ್ರೆಂಡ್ ನಿಖಿಲ್. ಗಾಯ್ಸ್, ನಾವು ಒಂದು 10-15 ನಿಮಿಷ ಕಾಯ್ದಾದ್ಮೇಲೆ ನಮ್ಮದು ಫಸ್ಟ್ ಆರ್ಡ್ರ್ ಬಿದ್ದಿದೆ. ಎಷ್ಟು ರೂಪಾಯಿ ಗೊತ್ತಾ? 21 ರೂಪಾಯಿ ಆರ್ಡ್ರ್ ಬಿದ್ದೈತೆ. ಇವನೇ ನನ್ನ ಫ್ರೆಂಡ್ ನಿಖಿಲ್ ಅನ್ನೋದು. ಇವತ್ತು ನಾವಿಬ್ಬರು ಶೇರ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಫಸ್ಟ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಎಷ್ಟಾಗುತ್ತೆ ಕಾಸು ಅದನ್ನು ಹೇಳ್ಕೊಡ್ತೀನಿ. ವಿಡಿಯೋ ಕೊನೆ ಗಂಟ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ. ಕಷ್ಟಪಡ್ತಾ ಇದ್ದೀವಿ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿರೋದು ಇದು ವಿಷ್ಣು ವೈಭವ್ ಅಂತ. ಇದು ನಮ್ಮನೆ ಹತ್ರ ಇರೋದು ಹೋಟೆಲ್, ಅಲ್ಲೇ ಫಸ್ಟ್ ಆರ್ಡ್ರ್ ಬಿದ್ದಿದೆ. ಸೊ ಪಿಕಪ್ ಮಾಡಿಕೊಂಡು ಹೋಗೋಣ. ಫಸ್ಟ್ ಆರ್ಡ್ರು ಪಿಕಪ್ ಆಗಿ ಡೆಲಿವರಿ ಮಾಡೋಕೆ ಕೊಟ್ಟಿದ್ದೀನಿ. ಸ್ವಲ್ಪ ದೂರ ಅಷ್ಟೇ ಬಂದ್ಬಿಡ್ತು. ಸೊ ಬನ್ನಿ, ಇದು ಕೊಟ್ಬಿಟ್ಟು ನೆಕ್ಸ್ಟ್ ಎಷ್ಟೊತ್ತಾಗುತ್ತೆ ಒಂದು ನೆಕ್ಸ್ಟ್ ಆರ್ಡ್ರ್ ಬೀಳೋಕ್ಕೆ ನೋಡೋಣ. ಸುಮಾರು ಮತ್ತೆ ಒಂದು 20 ನಿಮಿಷ ಆದಮೇಲೆ ನೆಕ್ಸ್ಟ್ ಆರ್ಡ್ರ್ ಬಿದ್ದಿದೆ, ನೆಕ್ಸ್ಟ್ ಬೇರೆ ಕಡೆ. ಸೊ ಇಲ್ಲಿಂದ ಮತ್ತೆ ಪಿಕಪ್ ಮಾಡಿಕೊಂಡು ಇದು ಎಷ್ಟು ಕೊಡ್ತಾರೆ ನೋಡೋಣ ಬನ್ನಿ. ನಾವು ಆರ್ಡ್ರ್ ಪಿಕಪ್ ಮಾಡಿ ನಮಗೆ ಲೊಕೇಶನ್ ಬಿದ್ದಿರೋ 4 ಕಿಲೋಮೀಟ್ರ್ ದೂರ ಅಂತೆ. ಸೊ ಹೋಗ್ತಾ ಇದ್ದೀವಿ. ನೋಡಿ, ಆರ್ಡ್ರ್ ಇಲ್ಲೇ ಐತೆ. ಸೊ ಬನ್ನಿ, ಕೊಟ್ಬಿಟ್ಟು ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೇಕು. ನಮ್ಮಿಬ್ಬರು ಸಿಗ್ತೀನಿ ಆಮೇಲೆ. ಯಾವುದೋ ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಡು ಬಂದವ್ರೆ, ಎಷ್ಟು ದೊಡ್ಡದೈತೆ. ಹೋಗ್ತಾ ಇದ್ದೀವಿ. ನಮ್ಗೆ ಯಾವ ಫೆಸಿಲಿಟೀಸು ಕೊಡೋಲ್ಲ, ನಡ್ಕೊಂಡು ಹೋಗೇ ಕೊಡಬೇಕಂತ ಮೇಲ್ಗಡೆ ಗಂಟ. ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ ಗೈಸ್. ಅಣ್ಣ ಕರ್ಕೊಂಡು ಹೋಯ್ತವನೇ, ನಾನು ಸುಮ್ಮನೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಅಪಾರ್ಟ್ಮೆಂಟ್ಗೆಲ್ಲ ಆರ್ಡ್ರ್ ಬಿದ್ದರೆ ಸೆಕ್ಯೂರಿಟಿ ಕೊಟ್ಬಿಟ್ರೆ ಮುಗ್ದೋಯ್ತು ಅಂದ್ಕೊಂಡಿದ್ದೆ. ತೊಗೊಂಡೋಗಿ ಸೆಕ್ಯೂರಿಟಿಗೆ ಅಲ್ವಂತೆ, ಮನೆಗೆ ಹೋಗಿ ಕೊಟ್ಟು ಬರಬೇಕಂತೆ. ಬನ್ನಿ, ಇದಾದ್ಮೇಲೆ ಇನ್ನೊಂದೇನು ಹೇಳ್ಬೇಕು, ಅದು ಆಮೇಲೆ ಹೇಳ್ತೀನಿ. ಸೊ ಗಾಯ್ಸ್, ನಮಗೆ ಈ ಡೆಲಿವರಿ ಮಾಡಿದ್ದಕ್ಕೆ ನಮ್ಗೆ ಸಿಕ್ಕಿರೋದು 30 ರೂಪಾಯಿ. 4 ಕಿಲೋಮೀಟ್ರ್ ಬಂದಿದ್ದೀವಿ. ಆ್ಯಂಡ್ ಆ ಅಮ್ಮ ಫುಡ್ ಡೆಲಿವರಿ ಇಸ್ಕೊಂಡ್ಲೇ ಇಲ್ಲ ಗಾಯ್ಸ್. ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡಪ್ಪ ಅಂದರು. ಅದೇನು ಭಯ ಪಡ್ಕೊಂಡ್ರೆ ನಮ್ಮ ನೋಡೋದೆ ತಿಳ್ಕೊತೀವೋ ಏನೋ ಗೊತ್ತಿಲ್ಲ. ನಾವು ನಾರ್ಮಲ್ ಮನುಷ್ಯರು ಅಷ್ಟೇ, ಪಾರ್ಟ್ ಟೈಮ್ ದುಡ್ಡುಗೋಸ್ಕರ ಮಾಡ್ತಾ ಇರ್ತೀವಿ ಎಷ್ಟೊಂದು ಜನ. ಅಷ್ಟೇ ಗಾಯ್ಸ್, ಏನು ಭಯ ಪಡ್ಕೊಂಬೇಡಿ, ಆರಾಮಾಗಿ ಈಸ್ಕೊಳ್ಳಿ ಕೈಯಿಂದಲೇ, ನಾವೇನು ವಿಷ ಕೊಡಲ್ಲ ಅದಕ್ಕೆ. ಏನು ಹೇಳ್ತೇವೆ ಮಚ್ಚ? ಜೋರಾಗಿ ಮಾತಾಡು. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಆರ್ಡ್ರ್ ಎಷ್ಟೊತ್ತಿಗೆ ಬೀಳುತ್ತೆ ನೋಡೋಣ. ಹೋಗೋಣ ಇವಾಗ. ಫೈನಲಿ 3ನೇ ಆರ್ಡ್ರ್ ಬಿದ್ದೈತೆ. ಮತ್ತೆ ಪಿಕಪ್ ಲೊಕೇಶನ್ ಎಲ್ಲಿರೋದು ಗೈಸ್? ಪಿಕಪ್ ಲೊಕೇಶನ್ ನಾಗೇಶ್ವರ ನಗರ. ಅಲ್ಲಿಂದ ನಮಗೆ 3 ಕಿಲೋಮೀಟ್ರು. ಪಿಕಪ್ ಮಾಡೋಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ಲೊಕೇಶನ್ಗೆ ಬಂದಿದ್ದೀವಿ, ಕಾಯ್ತಾ ಇದ್ದೀವಿ. ಇನ್ನೂ ಆರ್ಡ್ರ್ ರೆಡಿ ಆಗಿಲ್ವಂತೆ. 10 ನಿಮಿಷ ಆಯಿತು ಕಾಯ್ತಾ ಇದ್ದೀವಿ. ಸೊ ಬನ್ನಿ, ಈಸ್ಕೊಂಡು ಹೋಗೋಣ. ಸುಮಾರು ಒಂದು 20 ನಿಮಿಷ ಕಾಯ್ದ್ಮೇಲೆ ಆರ್ಡ್ರ್ ಕೊಟ್ಟವ್ರೆ. ಇವಾಗ ಈ ಆರ್ಡ್ರ್ ಕೊಡೋಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಾ? ಸರಿ ಗಾಯ್ಸ್, 2.4 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಫೋನಲ್ಲಿ. ಬನ್ನಿ, ಅಲ್ಲೋಗಿ ಕೊಟ್ಬಿಟ್ಟಾದ್ಮೇಲೆ ಸಿಗ್ತೀನಿ. ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ. ಅಪಾರ್ಟ್ಮೆಂಟ್ ಹತ್ರ ಬಂದು ಎಲ್ಲ ರಿಜಿಸ್ಟರ್ ಆದಮೇಲೆ ಒಬ್ಬರೇ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವನೊಬ್ಬನೇ ಹೋಗಿದ್ದೀನಿ, ನಾನು ಬಿಡಲಿಲ್ಲ ಒಳಗಡೆಗೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು ಬಂದಮೇಲೆ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಅಂತ. ನಾನು ಅವನೊಬ್ಬನೇ ಹೋಗಿದ್ದೀನಿ ಡೆಲಿವರಿ ಕೊಡೋಕೆ. ಇವಾಗ ಇದ್ದಿದ್ದು ನಮಗೆ ಮಾಲಲ್ಲಿ ಈ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ 4ನೇ ಆರ್ಡ್ರು ಬೇಗ ಆರ್ಡ್ರ್ ಬೀಳ್ತಾಯಿದೆ, ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೋದ ಆರ್ಡ್ರದ್ದು ನಮಗೆ 30 ರೂಪಾಯಿ ಸಿಕ್ಕೈತೆ. ಈ ಆರ್ಡ್ರ್ ಸಿಗುತ್ತೆ ನೋಡೋಣ ಬನ್ನಿ. ನಮಗೆ ಈ ಆರ್ಡ್ರ್ ಏನಾಗಿತ್ತು ಅಂದರೆ, ಒಂದು ಮಾಲಲ್ಲಿ ಪಿಕಪ್ ಮಾಡಬೇಕಾಗಿತ್ತು ಒಂದು ಆರ್ಡ್ರನ್ನ. ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಬೇರೆ ಇದೆಲ್ಲ ಕೊಟ್ಟಿದ್ದಾರೆ. ಆರ್ಡ್ರ್ ಅಂದರೆ ಡಬಲ್ ಪಿಕಪ್ ಮಾಡಬೇಕಂತೆ. ಸೊ ಅವ್ನು ಪಿಕಪ್ ಮಾಡೋಕೆ ಹೋಗಿದ್ದಾನೆ. ಈ ಆರ್ಡ್ರಿಗೆ 15 ರೂಪಾಯಿ ಟಿಪ್ ಬೇರೆ ಕೊಡ್ತಿದ್ದಾರೆ ಅಂತೆ. ಸೊ ಬನ್ನಿ ಹೋಗೋಣ. ತಂದಾಯ್ತು ಅಣ್ಣ ಆರ್ಡ್ರನ್ನ, 2 ಆರ್ಡ್ರ್. ಇವಾಗ ಹೋಗೋಣ. ಇಲ್ಲಿಂದ ಎಷ್ಟು ದೂರ ಐತೆ ಮಚ್ಚ? 4 ಕಿಲೋಮೀಟ್ರ್ ಐತಂತೆ. ಹೋಗ್ತಾನ ಬನ್ನಿ. ಆರ್ಡ್ರ್ ಕೊಡ್ತಿದ್ದಂಗೆ 70 ರೂಪಾಯಿ ಸಿಕ್ತು. ಮತ್ತು ಇನ್ನೊಂದು ದೊಡ್ಡ ಆರ್ಡ್ರ್ ಬಿದ್ದೈತಂತೆ. ಇಲ್ಲೇ ಪಕ್ಕದಲ್ಲೇ ಇಲ್ಲೇ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಅಂತ ಇದ್ದೀನಿ. ಈಸ್ಕೊಂಬರಕ್ಕೆ ಹೋಗೋನೆ. ದೊಡ್ಡ ಆರ್ಡ್ರು ಅಂತ ಎಷ್ಟು ದೂರ ಕೊಟ್ಟವ್ರು ಗೊತ್ತಾ? 12 ಕಿಲೋಮೀಟ್ರ್ ಆಯ್ತಲ್ಲೂ. ಯಪ್ಪ ಗೈಸ್, 12 ಕಿಲೋಮೀಟ್ರ್ ಹೋಗ್ಬೇಕು ನಾವು ಇಲ್ಲಿಂದ.
ಗೈಸ್ ಡೆಲಿವರಿ ಮಾಡೋದು ಏನು ದೊಡ್ಡ ಪ್ರಾಬ್ಲಮ್ ಅಂದರೆ ನನಗಾಗಿದ್ದು ಕಣ್ಮುಂದೆ ಊಟ ಅಷ್ಟೇ ವೆರೈಟಿ ಊಟ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಗೈಸ್. ಅದೊಂದು ಬೇಜಾರು ಅನ್ನಿಸ್ತೈತೆ. ಬನ್ನಿ ಇವಾಗ ಇದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ. ಸಾಡ್ರ್ ಇಸ್ಕೊಂಡು ಹೊಡ್ತಾ ಇದ್ದೀವಿ. ಅಣ್ಣ ಫುಲ್ ಜರ್ಕಿನಾಗ ರೆಡಿ ಆಗಿಬಿಟ್ಟಾರೆ. ನನ್ನ ನಿಖಿಲು 12 ಕಿಲೋಮೀಟರ್ ಲಾಂಗ್ ರೈಡ್, ಇಬ್ಬರು ಡೇಟಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಟ್ರಾಫಿಕ್ ಅಂತೂ ದೇವ್ರೆ. ಇದೊಂದು ಏನು ಪ್ರಾಬ್ಲಮ್ ಅಂದರೆ ನಾವೇನು ಅನ್ಕೊಂಡಿದ್ದೀವಿ ಗೊತ್ತಾ, ದಿನಕ್ಕೆ ಡೆಲಿವರಿ ಪಾರ್ಟ್ನರ್ಸು 1000 ರೂಪಾಯಿ ಮಾಡ್ತಾರೆ, ಅವ್ರಿಗೇನು ಬಿಡು ಅಂತ ಅನ್ಕೊತೀವಿ. 1000 ರೂಪಾಯಲ್ಲಿ ಪೆಟ್ರೋಲ್ಗೆ ಎತ್ತಿಕ್ಬೇಕಾ? ಪೆಟ್ರೋಲ್ಗೆ ಎತ್ತಿಕ್ಬಿಟ್ರಾಗಲ್ಲ ಗೈಸ್. ಗಾಡಿ ಚಾರ್ಜು, ಗಾಡಿ ಇವಾಗೆಲ್ಲ ಓಡ್ತಿರ್ತೀವಲ್ಲ, ಗಾಡಿ ಮೆಕ್ಯಾನಿಕ್ಗೆಲ್ಲ ಚಾರ್ಜ್ ಆಗೋದು ಯಾರು ಯೋಚನೆ ಮಾಡಲ್ಲ. ಸುಮ್ಮನೆ ಏನು ಡೆಲಿವರಿ ಪಾರ್ಟ್ನರ್ 1000 ರೂಪಾಯಿ ದುಡಿತಾರೆ, ತಿಂಗ್ಳಿಗೆ 30,000 ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ. ಆ ಥರ ಇರೋಲ್ಲ ಗೈಸ್. ಕಷ್ಟ ಇದೆ ಮಾಡೋದು. ನನಗೆ ಒಂದು ದಿನಕ್ಕೆ ಹಿಂಗೆ ಅನಿಸ್ತೈತೆ. ಇನ್ನು ತಿಂಗಳಗಟ್ಟಲೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಯಾರು ಡೆಲಿವರಿ ಪಾರ್ಟ್ನರ್ಸ್ ಇದ್ದೀರೋ ಅವ್ರಿಗೆಲ್ಲ ಆ್ಯಡ್ಸ್ ಆಫ್ ಅಪ್ಪ. ಬನ್ನಿ ಇವಾಗ ಹೋಗೋಣ. ನಮ್ಮ ನೆಕ್ಸ್ಟ್ ನಮ್ಮ ನೋಡ್ಕೊಳ್ಳೋಣ ಕೆಲಸ. ಬರ್ಬೇಕಾದ್ರೆ ಒಂದು ದೊಡ್ಡ ಸೀನ್ ಮಾಡ್ಕೊಂಡಿದ್ದೀವಿ. ತೋರಿಸು ಫೋನು. ಗ್ಯಾಸ್ ಇದು ಹಾಕಿದ್ವಿ, ಈಗ ಸರಿ ಇಲ್ದಿರ ಬಿದ್ದು ಫೋನು ಹಾಳಾಯ್ತು ಗ್ಯಾಸ್. ನಾವು ಮಾಡೋ ಕೆಲಸ ಯಾವತ್ತೂ ಕರೆಕ್ಟಾಗಿ ಆಗೋದೇ ಇಲ್ಲ. ಜಸ್ಟ್ ಮಿಸ್ಸು ಓದ್ವಿ ತಡೆಯೋಣ ಅಂತ ಫೋನು ಸ್ವಲ್ಪ ಬಿದ್ದೋಯ್ತು. 12,000 ಗ್ಯಾಸ್ ಕಂಟೆಂಟ್ ಇಲ್ಲ ಅಂತ ಏನೇನೋ ಮಾಡೋಕ್ಕೋದ್ವಿ. ಇನ್ನೂ EMI ಐತೆ. ನಿಮ್ಮಮ್ಮ ನೋಡ್ತಾರೆ ಬ್ಲಾಗ್ನ. ಆಂಟಿ ನಾವು ಬೇಕಂತ ಮಾಡಿದ್ದಲ್ಲ, ಅದೇ ಫೋನ್ ಬಿದ್ದೋಯ್ತು ಸ್ಟ್ಯಾಂಡಿಂದ. ನಿಮ್ಮ ಮಗಂಗೆ ಹೇಳ್ತಾ ಇದ್ದು ಸ್ಟ್ಯಾಂಡ್ ಕರೆಕ್ಟಾಗಿ ಹಾಕೋ ಅಂತ, ಹಾಕ್ಕೊಂಡಿಲ್ಲ, ಬಿತ್ತು ಫೋನು ಹಾಳಾಯಿತು. ನಾವೇನಾದ್ರು ಮಾಡೋಕ್ಕೆ ಬರ್ತೀವಲ್ಲ ಗೈಸ್, ಹಿಂಗಾಗುತ್ತೆ. ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ. ಪಾಪ ಅವನು ಇನ್ನೂ EMI ಕಟ್ತವನೆ. ಝೊಮ್ಯಾಟೊ ಮಾಡಿಕೊಂಡು ಹೋಯ್ತು. ಅಲ್ಲಿ ನೋಡಿ ಗಾಡಿ ಬೀಳಿಸ್ದ. ಎಲ್ಲ ಬೀಳಿಸ್ತಾನೆ ಅವನು ಅವಾಗಿಂದ. ಪಾಪ ಬೇಜಾರಾಗೋದು ಜಾಸ್ತಿ ನನಗೆ. ಓದೆ ತಡೆಯೋಣ ಅಂತ ಫೋನ್ಗೆ ಆದರೂ ಆಗಲಿಲ್ಲ. ಫೋನ್ ಪೂರ್ತಿ ಹೋಯ್ತು. ಟೆಂಪರ್ ಗ್ಲಾಸು ಹಾಕ್ಸಿಲ್ಲ, ಫೋನ್ ಹೋಯ್ತು. ಇವಾಗ ಈ ಥರ ಪ್ರಾಬ್ಲಮ್ ಏನೇ ಆದ್ರೂ ನಾವು ಮಾಡೋ ಕೆಲಸ ನಿಯತ್ತಾಗಿ ಹೋಗ್ತಾ ಇರಬೇಕಾಗಿ ಬಿತ್ತು ಅಂತ ಫೋನ್ ವಾಪಸ್ ಹೋಗೋಕ್ಕಾಗಿಲ್ಲ. ಕೊಡೋಕೆ ಹೋಗ್ತಾ ಇದ್ವಿ ಮೇಲ್ಗಡೆಗೆ. ಬನ್ನಿ ಪಾಪ ಅವ್ನು ಅಳಕ್ಕಾಗದೆ, ಬಿಡೋಕ್ಕಾಗದೆ, ನಗೋಕ್ಕಾಗದೆ ಈ ಥರ ಹೋಗ್ತಾವನೆ. ಬನ್ನಿ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಡಿಸ್ಪ್ಲೇ ಒಂದು 3,000 ಆಗುತ್ತೆ. ನಿಂದೆ ಕಣ 3,000 ಆಗುತ್ತೆ. ನಿಜ? ಲೋಕಲ್ ಬೇಕಾ ಒರಿಜಿನಲ್ ಬೇಕಾ? ಒರಿಜಿನಲ್ ಅಂದರೆ ಒಂದು 5,000 ಆಗುತ್ತೆ. ಫೋನಲ್ಲಿ ಮಾತಾಡ್ತವನೆ, ನನ್ನ ಹತ್ರ ಮಾತಾಡ್ತವನೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಅವ್ನ ಫೋನ್ ಹಿಂದೆನೂ ಹೊಡೆದೋಗ್ಬಿಟ್ಟೈತೆ. ಹಿಂದೆ ಮುಂದೆ ಎಲ್ಲ ಹೊಡೆದೋಗೈತೆ. ಅವ್ನಿಗೆ ಅಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅನ್ಕೊತೀವಲ್ವ ಹುಡುಗಿ ಬ್ರೇಕಪ್ ಆದರೆ ಅಳ್ತೀವಿ ಹುಡುಗರು ಅಂತ. ಈ ಥರ ಫೋನ್ ಹೋದ್ರೂ ಅಳ್ತಾವೆ ನೋಡಿ. ಸ್ವಂತ ಕಾಸಲ್ಲಿ ದುಡ್ಡು ತೊಗೊಂಡಿದ್ದ, EMI ಬೇರೆ ಇತ್ತು ಅದರಲ್ಲಿ. ಹೋಯ್ತು. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಸಿಗ್ತೀನಿ ತಡೀರಿ ನಿಮಗೆ. ಏನು ಅನ್ನಿಸ್ತೈತೆ ಬ್ರೋ? ಗೈಸ್ ಅವ್ನು ಪಾಪ ಮಾತಾಡೋಕ್ಕೂ ಆಗ್ತಿಲ್ಲ, ಏನಿಲ್ಲ ಗೈಸ್. ಈ ಥರ ಆಗಬೇಡ್ದಾಯ್ತು ಅಂತ ಅನ್ಕೊತೀನಿ. ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಡಿಸ್ಪ್ಲೇ ಕೇಳಿದ್ದೀವಿ ಎಷ್ಟಾಗುತ್ತೆ ಅಂತ, ನೋಡೋಣ. ಅಲ್ಲಿಂದ ಊಟ ಮುಗಿಸ್ಕೊಂಡು ಎದುರುಗಡೆಗೆ ಒಂದು ಆರ್ಡ್ರ್ ಬಿತ್ತು, ಅಲ್ಲಿ ಊಟ ಮಾಡಿದ್ವಿ ನಾವು. ಇಲ್ಲೇ ಆರ್ಡ್ರ್ ಬಿತ್ತು, ಸೊ ಇಲ್ಲಿ ಆರ್ಡ್ರ್ ಇಸ್ಕೊಂಡು ಬರ್ತಾವನ್ನೇ ಪಾಪ. ಬನ್ನಿ ಇವಾಗ ಈ ಆರ್ಡ್ರ್ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಯಾಕೆ ಇವಾಗ ಆರ್ಡ್ರ್ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ ಮನ್ಸು ಹೊಂಟೋಯ್ತು ಗೈಸ್. ಈ ಥರ ಎಲ್ಲ ಆದಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನಾದ್ರು ಒಳ್ಳೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತೀನಿ. ಈ ಥರ ಆಗಿಬಿಡುತ್ತೆ, ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ. ಹೋಗ್ತಾ ಇದ್ದೀವಿ ಕೊಡೋಕ್ಕೆ. ನೆಕ್ಸ್ಟ್ ನಿಮ್ಗೆ ಕೊಟ್ಟ ಮೇಲೆ ಸಿಗ್ತೀನಿ ಬನ್ನಿ. ಹಿಂದೆ ಇರೋ ಆರ್ಡ್ರನ್ನ ಕೊಟ್ಬಿಟ್ಟು ಇವಾಗ ಫ್ರೆಂಡ್ ಮನೆಗೆ ಬಂದ್ವಿ, ಪ್ರೇಮ್ನಾಥ್ ಮನೆಗೆ. ಸೊ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಏನು ಮಾಡೋದು ಫೋನ್ದು ಅಂತ. ಪಾಪ ಅವ್ನು ಫುಲ್ ಬೇಜಾರಾಗೋನೆ. ಇನ್ಶೂರೆನ್ಸ್ ಐತಂತೆ ಫೋನ್ದು. ಸೊ ಅದೇನು ಪ್ರೊಸೀಜರ್ ನೋಡಬೇಕು. ಸೊ ಬನ್ನಿ ನೋಡ್ತೀನಿ. ಆಮೇಲೆ ಇವೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಮಾತಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ನಾನು ಓಪನ್ ಚಾಲೆಂಜ್ ಮಾಡ್ತೀವಿ. ಬಿದ್ದಾಗ ಏನೂ ಆಗಿಲ್ಲ ಫೋನು, ಕಾರು ಹೋದ್ಮೇಲೆ ಆಗಿದ್ದು. ನನಗೆ ಕಣ್ಣಲ್ಲಿ ನೀರು ಬರೆಸ್ಬೇಡಿ. ಅವಾಗಲೇ ಹತ್ತಿದ್ದೀನಿ. ನಿಮ್ಗೆ ಮತ್ತೆ ಬೇಡ, ಏನೋ ಚಾಲೆಂಜ್ ಅಂದೆ ಬಾ. ನಾನು ಚಾಲೆಂಜ್ ಅಂದೆ. ನನಗೆ ನೀರು ಬರುತ್ತೆ ಕಣ್ಣು, ಸುಮ್ಮನೆ ಆಫ್ ಮಾಡಲಿ. ಟಾರ್ಚ್ ಆಫ್ ಮಾಡಲಾ? ಟಾರ್ಚ್ ವಿಡಿಯೋ ಸೀರಿಯಸ್ಲಿ ಫೋನ್ ತಾನೇ ಅಲ್ಲ, ಫೋನೇ ಇಂಪಾರ್ಟೆಂಟ್ ಥಿಂಗು. ಫೋನ್ ಎತ್ಕೊಂಡು ಮಾಡಿಬಿಡ್ತಾನೆ. ಹ್ಯಾಶ್ಟ್ಯಾಗ್ ಲೇ ಕಿತ್ತಾವ್ ನೀವು ಲೋ. ಇದು ವಾರಂಟಿ ಗಾಡಿ
ಅಲ್ಲ ಕಣ ಮಾತೆತ್ತಿದ್ರೆ ಫೋನ್ ಎತ್ಕೊಂಡು ಕುಂತ್ಬಿಡ್ತಾನೆ. ಮಚ್ಚ ವಿಧಿಗಳು ಫೋನ್ ಹೊಡೆದಾಕಿರೋದು ನಮ್ಗೇನು ಗೊತ್ತಿಲ್ಲ ಅಲ್ಲೇ. ಸುಮ್ಮನೆ ಅಪಾತ ಬಿಡ್ತಾನೆ ನಮ್ಮಲ್ಲಿ. ಆಯ್ಸ್ ಎಲ್ಲ ಗೇಮ್ ಆಡ್ತಾ ಇದೀವಿ, ಅಣ್ಣ ಹೊಡೆದಿರೋ ಫೋನ್ ಎಲ್ಲ ಗೇಮ್. ನಮ್ಮಮ್ಮ ನೋಡಿದ್ರೆ ಬಾಯಿ ಸಿಕ್ಕಂಗ್ ಉಗಿತಾರೆ. ಹೋಗಿಲ್ಲ ಅಷ್ಟೇ.